ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಮಕರ ರಾಶಿಯವರ ಜೂನ್ ತಿಂಗಳ 2026ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ? ಈ ಮಕರ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಗಳ ಪರಿಣಾಮ ಹೇಗಿರುತ್ತೆ? ಶುಭ ಫಲಗಳೇನು, ಅಶುಭ ಫಲಗಳೇನು, ಈ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮಕರ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲ ಮಕರ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಮಕರ ರಾಶಿಯವರ ಜೂನ್ ತಿಂಗಳ 2026ನೇ ವರ್ಷದ ಮಾಸ ಭವಿಷ್ಯದಲ್ಲಿ ಈ ಮಕರ ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಲಿದೆ, ಯಾವ ಗ್ರಹಗಳ ಸಂಚಾರ ನಿಮಗೆ ಶುಭ ಫಲ ನೀಡುತ್ತೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎನ್ನುವುದರ ಬಗ್ಗೆ ನೋಡೋಣ. ಜೂನ್ ತಿಂಗಳು ಮಕರ ರಾಶಿಯವರಿಗೆ ಜವಾಬ್ದಾರಿ, ಪರಿಶ್ರಮ ಮತ್ತು ಸಾಧನೆಯ ತಿಂಗಳಾಗಿ ಕಾಣುತ್ತೆ. ಈ ತಿಂಗಳಲ್ಲಿ ಕೆಲ ವಿಷಯಗಳಲ್ಲಿ ಈ ನಿಧಾನಗತಿ ಇದ್ದರೂ ಕೂಡ ಕೊನೆಯಲ್ಲಿ ಉತ್ತಮ ಫಲ ಅನ್ನೋದು ನಿಮ್ಮದಾಗಿರುತ್ತೆ. ಇನ್ನು ಗ್ರಹ ಬದಲಾವಣೆಗಳ ವಿಶೇಷತೆ ಬಗ್ಗೆ ನೋಡೋದಾದರೆ ಈ ತಿಂಗಳಲ್ಲಿ ಶನಿ ಗ್ರಹದ ಪ್ರಭಾವ ಹೆಚ್ಚು ಕಾಣುತ್ತೆ. ಶನಿ ನಿಮ್ಮ ರಾಶಿಯ ಅಧಿಪತಿ ಆದ್ದರಿಂದ ತಾಳ್ಮೆ ಮತ್ತು ಶ್ರಮದಿಂದ ದೊಡ್ಡ ಫಲ ಸಿಗುತ್ತೆ. ಗುರು ಗ್ರಹದ ದೃಷ್ಟಿಯಿಂದ ಕುಟುಂಬ ಮತ್ತು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಮಂಗಳನ ಸಂಚಾರದಿಂದ ಕೆಲವೊಮ್ಮೆ ಕೋಪ ಮತ್ತು ಆತುರ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಾತು ಮತ್ತು ನಿರ್ಧಾರಗಳಲ್ಲಿ ನೀವು ಜಾಗ್ರತೆಯನ್ನು ವಹಿಸಿಕೊಳ್ಳೋದು ಅಗತ್ಯವಾಗಿರುತ್ತೆ. ಉದ್ಯೋಗ ಮತ್ತು ವೃತ್ತಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಉದ್ಯೋಗದಲ್ಲಿರುವವರಿಗೆ ಈ ತಿಂಗಳು ಹೊಸ ಅವಕಾಶಗಳು ಕಾಣುತ್ತೆ. ಕೆಲವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಆಫೀಸ್ನಲ್ಲಿ ನಿಮ್ಮ ಶ್ರಮವನ್ನು, ನಿಮ್ಮ ಪರಿಶ್ರಮವನ್ನು ಗುರುತಿಸಲಾಗುತ್ತೆ. ಆದರೆ ಸಹೋದ್ಯೋಗಿಗಳ ಜೊತೆಗೆ ಅನವಶ್ಯಕವಾದ ವಾದಗಳಿಂದ ದೂರ ಇರಿ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಜೂನ್ 2ನೇ ಭಾಗದಲ್ಲಿ ಶುಭ ಸುದ್ದಿ ಅನ್ನೋದು ಸಿಗುತ್ತೆ. ವ್ಯವಹಾರ ಮಾಡುವವರಿಗೆ ನಿಧಾನವಾದರೂ ಕೂಡ ಲಾಭದಾಯಕವಾದಂತಹ ಬೆಳವಣಿಗೆ ಕಂಡುಬರುತ್ತೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ತಿಂಗಳ ಕೊನೆಯ ಭಾಗ ಉತ್ತಮವಾಗಿರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ನೋಡೋದಾದರೆ ಹಣದ ವಿಷಯದಲ್ಲಿ ಈ ತಿಂಗಳು ಮಿಶ್ರ ಫಲ ದೊರೆಯಬಹುದು. ಹಳೆಯ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಆದರೆ ಮನೆಯ ಖರ್ಚು ಮತ್ತು ಆರೋಗ್ಯ ಸಂಬಂಧಿತ ಖರ್ಚು ಹೆಚ್ಚಾಗಬಹುದು. ಅನವಶ್ಯಕವಾಗಿ ಖರ್ಚನ್ನು ನಿಯಂತ್ರಿಸಿದರೆ ಉಳಿತಾಯ ಮಾಡಲು ಸಾಧ್ಯವಾಗುತ್ತೆ. ಜೂನ್ 20ರ ನಂತರ ಹಣಕಾಸಿನಲ್ಲಿ ಸುಧಾರಣೆ ಕಾಣುತ್ತೆ. ಕುಟುಂಬ ಮತ್ತು ದಾಂಪತ್ಯ ಜೀವನದ ಬಗ್ಗೆ ನೋಡೋದಾದರೆ ಕುಟುಂಬದಲ್ಲಿ ಕೆಲವೊಮ್ಮೆ ಒತ್ತಡದ ವಾತಾವರಣ ಉಂಟಾಗುತ್ತೆ. ಆದರೆ ನಿಮ್ಮ ಸಮಾಧಾನಕವಾದಂತಹ ಮಾತು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯ ಬೆಂಬಲ ಸಿಗುತ್ತೆ. ಒಟ್ಟಿಗೆ ಸಮಯ ಕಳೆಯೋದ್ರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷ ಗಮನ ಅನ್ನೋದನ್ನು ಕೊಡಬೇಕಾಗತ್ತೆ. ಪ್ರೇಮ ಜೀವನದ ಬಗ್ಗೆ ನೋಡೋದಾದರೆ ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ತಿಂಗಳು ಉತ್ತಮ ಸಮಯವಾಗಿರುತ್ತೆ. ಹಳೆಯ ಗೊಂದಲಗಳು ದೂರವಾಗುವ ಸಾಧ್ಯತೆ ಇದೆ. ಸಿಂಗಲ್ ಆಗಿರುವವರಿಗೆ ಹೊಸ ಪರಿಚಯ ಶುರುವಾಗಬಹುದು. ಆದರೆ ಯಾರನ್ನಾದರೂ ಅತಿಯಾಗಿ ನಂಬುವ ಮೊದಲು ಸಮಯನ ತಗೋಬೇಕಾಗತ್ತೆ. ಇನ್ನು ಶಿಕ್ಷಣ ಕ್ಷೇತ್ರದ ಬಗ್ಗೆ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಗಮನ ಮತ್ತು ಪರಿಶ್ರಮ ಮುಖ್ಯವಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಯೋಚಿಸುತ್ತಿರುವವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ನೋಡೋದಾದರೆ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆ ಅಗತ್ಯವಿರುತ್ತೆ. ಮಂಡಿ ನೋವು, ಬೆನ್ನು ನೋವು ಅಥವಾ ದೌರ್ಬಲ್ಯ ಕಾಡಬಹುದು. ನಿದ್ರೆ ಮತ್ತು ಆಹಾರ ಪದ್ಧತಿಯನ್ನು ಸರಿಯಾಗಿ ಪಾಲಿಸುವುದು ಮುಖ್ಯವಾಗಿರುತ್ತೆ. ಯೋಗ ಮತ್ತು ಧ್ಯಾನ ಮಾಡಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಇನ್ನು ಈ ಮಕರ ರಾಶಿಯ ಮಹಿಳೆಯರಿಗೆ ಈ ತಿಂಗಳು ಹೊಸ ಜವಾಬ್ದಾರಿಗಳು ಬರಬಹುದು. ಕೆಲವರಿಗೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಸಿಗಬಹುದು. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತೆ. ಇನ್ನು ಈ ತಿಂಗಳಲ್ಲಿ 4, 11, 19 ಮತ್ತು 28ನೇ ತಾರೀಕು ನಿಮಗೆ ಶುಭಕರವಾಗಿರುತ್ತೆ.
ಶನಿವಾರ ಮತ್ತು ಬುಧವಾರ ಮುಖ್ಯ ಕಾರ್ಯಗಳಿಗೆ ಅನುಕೂಲಕರವಾದಂತಹ ದಿನಗಳಾಗಿರುತ್ತೆ. ನೀಲಿ ಮತ್ತು ಕಪ್ಪು ಬಣ್ಣ ಅದೃಷ್ಟ ತರುತ್ತೆ. ಇನ್ನು ಪ್ರತಿ ಶನಿವಾರ ಶನಿದೇವರಿಗೆ ಪೂಜೆ ಮಾಡಿ ಎಳ್ಳೆಣ್ಣೆ ದೀಪ ಹಚ್ಚುವುದು ಉತ್ತಮವಾಗಿರುತ್ತೆ. ನಂತರ ಓಂ ಶನೈಶ್ವರಾಯ ನಮಃ ಅಂತ ಮಂತ್ರನ 21 ಬಾರಿ ಜಪಿಸಿದ್ರೆ, ಬಡವರಿಗೆ ಕಪ್ಪು ಮತ್ತು ಉದ್ದಿನ ಬೇಳೆ ದಾನ ಮಾಡಿದರೆ ಶುಭ ಫಲ ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ಈ ಮಕರ ರಾಶಿಯವರಿಗೆ ಜೂನ್ 2026ನೇ ವರ್ಷದಲ್ಲಿ ಇವರ ಪರಿಶ್ರಮದಿಂದ ಯಶಸ್ಸು ಸಿಗುವ ತಿಂಗಳಾಗಿದೆ. ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳಿಂದ ಉತ್ತಮ ಫಲಗಳನ್ನು ಪಡೆಯಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ತಪ್ಪದೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.